ಅವ್ರು ಹೇಗಿದ್ದಾರೆ? ಅವ್ರಿಗೇನೂ ಆಗಿಲ್ಲ ಅಲ್ವಾ? ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಯು. ಹೇಳಿ ಡಾಕ್ಟರ್, ಏನೂ ಆಗಿಲ್ಲ ಅಲ್ವಾ? ನಾನು ಆಗಲೇ ಹೇಳಿದ್ನಲ್ಲ, ಅನ್ನಪೂರ್ಣ ಮತ್ತು ಸದಾನಂದ್ ಅವರು ದಿ ಆರ್ ಫೈನ್. ಅವ್ರ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ವಿ, ನೀವು ನೋಡ್ಬೋದು. ಅಬ್ಬಯ್ಯ ಅಬ್ಬಯ್ಯ ಹೆಂಗವ್ರೆ? ಅವ್ರಿಗೇನಾಗೈತೆ? ಅವರಿಬ್ರು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ನಾಳೆ ಬೆಳಿಗ್ಗೆವರೆಗೂ ಏನು ಹೇಳೋಕ್ಕಾಗಲ್ಲ. ಲೆಟ್ಸ್ ವೇಟ್. ಡಾಕ್ಟರ್, ದಯವಿಟ್ಟು ಅವ್ರಿಗೇನು ಆಗ್ದಂಗೆ ನೋಡ್ಕೊಳ್ಳಿ. ಅಬ್ಬಯ್ಯ ಅಬ್ಬಯ್ಯ ಇಲ್ಲಾಂದ್ರೆ ನಾನು ಬದುಕಕ್ಕಿಲ್ಲ. ಅವ್ರಿಗೇನು ಆಗ್ಬಾರ್ದು ಡಾಕ್ಟರ್, ಪ್ಲೀಸ್. ಅವ್ರನ್ನ ಉಳಿಸ್ಕೊಡಿ ದಯವಿಟ್ಟು. ನಮ್ಮಿಂದ ನಾವು ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಸರ್, ಅವ ಅಪ್ಪ ಹಿಂಗೇನು ಆಗಕ್ಕಿಲ್ಲ ಅಲ್ವಾ? ಹೇಳಿ ಸರ್, ಏನು ಆಗಕ್ಕಿಲ್ಲ ಅಲ್ವಾ? ಇಲ್ಲ ಕಮಲಿ ಅವರೇ, ಅವ್ರಿಗೇನೂ ಆಗಲ್ಲ, ನೀವು ಅಳ್ಬೇಡಿ. ನಾಳೆವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತೀಯಾರಲ್ಲ, ಲೆಟ್ಸ್ ವೆಯ್ಟ್. ಧೈರ್ಯದಿಂದ ಇರಿ, ಯಾವುದನ್ನು ಇವಾಗಲೇ ಹೇಳೋಕ್ಕಾಗಲ್ಲ. ವಿಲ್ ಟ್ರೈ ಅವರ್ ಬೆಸ್ಟ್. ಅಂದರೆ ಅವರೆಲ್ಲ ಸೇರ್ಕೊಂಡು ನಿಮಗೆ ಟಾರ್ಚರ್ ಕೊಟ್ರು ಅಂತ ನೀವಿಬ್ರು ಸೇರ್ಕೊಂಡು ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ರ? ಮಾಮ್, ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಡ್ಯಾಡ್ನ ಸಾಯಿಸಕ್ಕೆ ನಾನೇ ಪ್ಲಾನ್ ಮಾಡ್ತೀನ? ಅವ್ರ ಜೊತೆಗೆ ಕಾರಲ್ಲಿ ನಮ್ಮನ್ನ ಕೂರ್ಸಿಲ್ಲ ಮಾಮ್. ನಮ್ಗೆ ಮನೇಲಿ ಚಪ್ಪಲಿ ಬಿಡೋ ಜಾಗನೇ ಗತಿ. ಇನ್ನ ಅವ್ರು ನಮ್ಮನ್ನ ಕಾರಲ್ಲಿ ಕೂರಿಸ್ತಾರ ಹೇಳಿ? ಅದಕ್ಕೆ ನಾವು ಬೇರೆ ಕಾರಲ್ಲಿ ಬಂದ್ವಿ. ಆದ್ರೆ ವಿಧಿ ನೋಡಿ ಮಾಮ್. ಓ ಮೈ ಗಾಡ್, ಇವ್ರು ಇಷ್ಟೆಲ್ಲ ಪ್ರಶ್ನೆ ಕೇಳಿದಕ್ಕೆ ಎಲ್ಲಿ ನಾವೇ ಪ್ಲಾನ್ ಮಾಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅನ್ಕೊಂಡಿದ್ದೆ. ಸದ್ಯ ಏನು ಅನುಮಾನನೇ ಬರಲಿಲ್ಲ. ಥ್ಯಾಂಕ್ ಗಾಡ್. ಎಕ್ಸ್ಕ್ಯೂಸ್ ಮಿ ಸರ್. ಅಜ್ಜ ಅಜ್ಜಿ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು, ನಾನು ಈಗಲೇ ಹೋಗಿ ನೋಡ್ತೀನಿ. ಹಾಂ, ಹಾಗೆ ಅವ್ರಿಗೇನಾದ್ರು ತಿನ್ನಿಸ್ಬೋದು. ದೇ ಆರ್ ಫೈನ್. ಥ್ಯಾಂಕ್ ಯು ಸೊ ಮಚ್. ಸರ್, ಏನಂತೆ ಸರ್? ಅವ ಅಪ್ಪ ಹೆಂಗವ್ರಂತೆ? ಅರೆ ಕಮಲಿ ಅವರೇ, ಕಾಮ್ ಡೌನ್. ಇಷ್ಟೊಂದು ಪ್ಯಾನಿಕ್ ಆಗಬೇಡಿ. ಸದ್ಯಕ್ಕೆ ಮಂಗಳಮ್ಮ ಮತ್ತು ಚಂದ್ರು ಅಂಕಲ್ ಬಗ್ಗೆ ಏನೂ ವಿಷಯ ಗೊತ್ತಿಲ್ಲ. ಆದರೆ ಅಜ್ಜಿ ತಾತನ ವಾರ್ಡಿಗೆ ಶಿಫ್ಟ್ ಮಾಡಿದಾರಂತೆ. ಸರ್, ಹೋಗಿ ನೋಡಿ ಬನ್ನಿ ಸರ್. ಹಾಂ, ಏನಾದರೂ ತಿಂಡಿ ತೊಗೊಂಡು ಹೋಗಿ ಅಂತ ನರ್ಸ್ ಹೇಳಿದ್ರು. ರಿಷಿ, ಡಾಕ್ಟರ್ ಏನು ಹೇಳಿದ್ರು? ಚಂದ್ರು ಹೇಗಿದ್ದಾರಂತೆ? ಸದ್ಯಕ್ಕೆ ಅವ್ರ ಬಗ್ಗೆ ಏನೂ ವಿಷಯ ಇಲ್ಲ ಆಂಟಿ.
ಬಟ್ ಡೋಂಟ್ ವರಿ, ಹಿ ವಿಲ್ ಬಿ ಫೈನ್ ಸೂನ್. ಅವ ಅಪ್ಪಯ್ಯ ಆದಷ್ಟು ಬೇಗನೆ ಆರಾಮಾಯ್ತಾರೆ. ಈಗ ಅಜ್ಜಿ ಮತ್ತೆ ತಾತಯ್ಯನ ವಾರ್ಡಿಗೆ ಶಿಫ್ಟ್ ಮಾಡೋರಲ್ಲ, ಹಂಗೆಯ ಅವ ಅಪ್ಪಯ್ಯನ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರೆ. ಈಗ ಹೇಗಿದ್ದೀರಾ? ಪರವಾಗಿಲ್ಲಮ್ಮ, ಕೈ ಸ್ವಲ್ಪ ನೋವ್ತಾ ಇದೆ ಅಷ್ಟೆ. ಮಾವ, ನಿಮ್ಗೇನೂ ಆಗಿಲ್ಲ ತಾನೆ? ಊರ್ಮಿಳಾ, ಚಂದ್ರು ಗೌರಿ ಹೇಗಿದ್ದಾರೆ? ಅವ್ರನ್ನ ನೀನು ನೋಡಿದ್ಯಾ? ಅತ್ತೆ, ಅವ್ರಿನ್ನೂ ಅಜ್ಜಿ ಅವ್ರು ಚೆಂದಾಗೆ ಅವ್ರೆ. ಅಜ್ಜಿ ಪಕ್ಕದ ವಾರ್ಡ್ನಾಗೆ ಅವ್ರೆ. ಇವಾಗ ತಾನೇ ನಾವು ಹೋಗಿ ನೋಡ್ಕೊಂಬಂದ್ವಿ. ನಾನು ಅವ್ರನ್ನ ನೋಡಬೇಕು. ದಯವಿಟ್ಟು ನನ್ನ ಕರ್ಕೊಂಡು ಹೋಗ್ಕೊಂಬ್ಲಿ. ಬಾ. ಅನಿಕಾ, ಕಮಲಿ ಅವರೇ ಬನ್ನಿ, ಅಜ್ಜಿ ತಾತ ರೆಸ್ಟ್ ಮಾಡಲಿ. ನಾವು ಹೀಗೆ ಮಾತಾಡ್ಕೊಂಡು ಕೂತ್ರೆ ಅವ್ರು ರೆಸ್ಟ್ ಮಾಡಲ್ಲ, ಡಿಸ್ಟರ್ಬ್ ಆಗುತ್ತೆ. ಇಲ್ಲ ರಿಷಿ, ನಾನು ಅವ್ರನ್ನ ನೋಡ್ಬೇಕು. ನೀವು ಮೊದಲು ತಿಂಡಿ ತಿನ್ನಿ. ಚಿಕ್ಕಮ್ಮ ತಿಂಡಿ ಕೊಡಿ. ಕಮಲಿ, ನಾನೇ ತಿನ್ನಿಸ್ತೀನಿ, ನೀನು ಈ ಕಡೆ ಬಾ. ಪರವಾಗಿಲ್ಲ ಅನಿಕಾ, ನಾನೇ ತಿನ್ನಿಸ್ತೀನಿ. ತಕ್ಕಳಿ. ಕಮಲಿ, ಚಂದ್ರುಗೆ ಗೌರಿಗೆ ಏನೂ ಆಗಿರಲ್ಲ ಅಲ್ಲ? ಅವರಿಬ್ರು ಚೆನ್ನಾಗಿದ್ದಾರೆ ತಾನೆ? ಸಣ್ಣಾಗಿ ಅವರೇ ತಾತಯ್ಯ, ನೀವು ಮೊದಲು ತಿನ್ನಿ.
ತಂದು ಕೊಡೋದು ನಾವು, ತಿನ್ಸೋದು ಅವಳು. ಎಲ್ಲದರಲ್ಲೂ ಅವಳಿಗೆ ಫಸ್ಟ್ ಸ್ಟೆಪ್. ಹಾಗೆ ಸಾವಲು ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂತೆ? ಸಾವಲ್ಲುನಾ? ಅಂದ್ರೆ ಅಂದರೆ ಅದೇನು ಫ್ಲೋಯಲ್ಲಿ ಹೇಳ್ಬಿಟ್ಟೆ ಬಿಡಿ ಮಾಮ್. ಬೇಬಿ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ನನ್ನ ಜೀವನದಲ್ಲಿ ನಾನು ಕಲ್ತ್ಕೊಂಡಿರೋ ದೊಡ್ಡ ಪಾಠ ಇದು. ಓ ಗಾಡ್, ನೀ ಫಿಲಾಸಫಿ ಶುರು ಮಾಡಬೇಡಿ ಮಾಮ್. ಬೇಬಿ ಲುಕ್, ನಿಮಗೆ ಕೋಪ ಇರ್ಬೋದು, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಮಾಮ್ ಪ್ಲೀಸ್. ಹೇಳದ್ನಲ್ಲ, ಅದೇನು ಫ್ಲೋಯಲ್ಲಿ ಹೇಳ್ಬಿಟ್ಟೆ. ಅಷ್ಟಕ್ಕೂ ನೀವೇ ಕಣ್ಣಾರೆ ನೋಡಿದ್ದೀರಲ್ವಾ? ಟಿಫಿನ್ ತೊಗೊಂಡೋಗಿ ನಾವು ಕಾಯ್ತಿದ್ರೆ ಆ ತಾತ ಅಜ್ಜಿ ಅವಳು ತಿನ್ಸಿದ್ರೆ ಮಾತ್ರ ತಿಂತಾರೆ. ಯಾವಾಗಲೂ ಹೀಗೆ ಮಾಮ್. ನಂದು ಅಂತ ಏನಿದೆಯೋ ಅದನ್ನ ಕಿತ್ಕೊಳ್ಳೋದೇ ಇವಳ ಕೆಲಸ. ಇವಳು ಮಾತ್ರ ಅಲ್ಲ, ಇವಳ ಅಮ್ಮನೂ ಹಾಗೇನೆ. ನಾವಿಬ್ರು ಕೂತಿದ್ವಿ, ಅಷ್ಟೇ ಮೊದಲು ಕೇಳಿದ್ವಿ ಯಾರನ್ನ? ಎಕ್ಸಾಕ್ಟ್ಲಿ, ದ್ಯಾಟ್ ಈಸ್ ಮೈ ಪಾಯಿಂಟ್ ಮಾಮ್. ಗೌರಿ ಬಂದು ನಿಮ್ಮನ್ನ ನಿಮ್ಮ ಜಾಗದಿಂದ ಓಡಿಸ್ಬಿಟ್ಲು. ಆ ಕಮಲಿ ನನ್ನ ಪೊಸಿಷನ್ನ ಕಿತ್ಕೊಂಡ್ಬಿಟ್ಲು. ಈಗ ಇಬ್ರು ಹೊರಗೆ ಬಂದಿದ್ದೀವಿ. ಮುಂದೆ ಬೀದಿ ಪಾಲಾಗ್ತೀವೋ ಏನೋ. ನಾವು ಗಟ್ಟಿಯಾಗಿ ಕೂತಿದ್ದಿದ್ರೆ ನಮ್ಮ ಜಾಗನ ಯಾರು ಕಿತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ತಪ್ಪು ನಮ್ಮದೇ ಅಂತೀರಾ? ನೋ ಬೇಬಿ, ಇನ್ನು ಮುಂದೆ ಆದರೂ ಗಟ್ಟಿಯಾಗಿ ನಿಲ್ಲೋಣ ಅಂತ ಹೇಳ್ತಾ ಇದ್ದೀವಿ. ಒಂದ್ಸಲ ಎಲ್ಲ ಬಿಟ್ಟು ಹೋಗಿ ತಪ್ಪು ಮಾಡಿಬಿಟ್ಟೆ, ಇನ್ನೊಂದ್ಸಲ ಆ ತಪ್ಪನ್ನ ಮಾಡಲ್ಲ. ಎಲ್ಲಿ ಮಾಮ್ ನನಗೆ ಉಲ್ಟಾ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳಿದ ಒಂದೇ ಒಂದು ಮಾತಿಗೆ ಈಗ ಟ್ರಿಗರ್ ಆಗೋದ್ರಲ್ಲ, ಸೂಪರ್. ಕಮಲೆ, ನಿನ್ನ ಪ್ರೀತಿನೇ ನಮ್ಮನ್ನೆಲ್ಲ ಬದುಕಿಸಿದ್ದು. ನೀನಿರೋದ್ರಿಂದನೇ ನಮಗೆ ಬದುಕೋಕೆ ಒಂದು ಕಾರಣ ಇದೆ. ಬದುಕಿ ಉಳಿದ್ವಲ್ಲ ಅನ್ನೋ ಸಮಾಧಾನನೂ ಇದೆ. ಇಲ್ಲಿದ್ದಿದ್ರೆ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಜೀವಂತವಾಗಿರ್ಬೇಕು ಅಂತ ಅನ್ನಿಸ್ಬಿಡ್ತಿತ್ತು. ಅಜ್ಜಿ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಸುಮ್ಕೆ ಮನೆ ಕಳಿ. ಇಲ್ಲ ಕಮಲಿ, ಅನ್ಪೂರ್ಣ ಹೇಳ್ತಾ ಇರೋದು ಸರಿನೇ.
ನೀನು ನಮಗೆಲ್ಲ ಒಂಥರ ಧೈರ್ಯ ತುಂಬ ಸಾಧನ. ನೀನು ಇದೆಯಾ ಅನ್ನೋ ಧೈರ್ಯನೇ ನಮ್ಗೆ ಇನ್ನಷ್ಟು ಬೇಗ ವಾಸಿ ಆಗೋಗಿ ಮಾಡ್ತು. ಕಮಲಿ, ನಿನ್ನ ನೋಡಿದ ಕೂಡಲೇ ಚಂದ್ರು ಗೌರಿ ಇಬ್ರು ಸರಿಯಾಗ್ಬಿಟ್ಟಿರ್ತಾರಲ್ವಾ? ಡೌಟೇ ಇಲ್ಲ ಅನ್ಪೂರ್ಣ. ಕಮಲಿ ಇಲ್ಲಿಗೆ ಬರೋಕ್ಕೆ ಮುಂಚೆ ಅಲ್ಲಿಗೆ ಹೋಗೇ ಬಂದಿದ್ದಾಳೆ. ಅವರು ಸುಧಾರಿಸ್ಕೊಂಡಿರ್ತಾರೆ ಅಲ್ವಾ ಕಮಲಿ? ಹಾ ತಾತಯ್ಯ, ಆರಾಮಾಗವ್ರೆ. ಮಿಸ್ಟರ್ ರಿಷಿ, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ಯಾಕೆ, ಏನಾಯ್ತು? ಏನಿಲ್ಲ ಅಜ್ಜಿ, ಮೆಡಿಕೇಶನ್ ಬಗ್ಗೆ ಬ್ರೀಫಿಂಗ್ ಕೊಡೋದಕ್ಕೆ ಕರೀತಿರ್ಬೋದು. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಜ್ಜಿ, ನಾನು ರಿಷಿ ಸರ್ ಜೊತೆ ಹೋಗಿ ಬರ್ತೀನಿ. ನೀವು ಸುಧಾರಿಸ್ಕೊಳ್ಳಿ. ಕಮಲೆ ಬರ್ತೀನಿ ಅಜ್ಜಿ, ಸುಧಾರಿಸ್ಕೊಳ್ಳಿ. ಎಲ್ಲರೂ ಕಷ್ಟಗಳನ್ನ ದೂರ ಮಾಡಿ ಬಿದ್ದ ಬದ್ದಂಗೆ ಕಾಪಾಡೋ ನೀನು. ನನಗೆ ಗೆದ್ದೆ ಇದ್ದಂಗೆ ಪ್ರತಿ ವರ್ಷ ನಾನು ನಿನ್ ಪೂಜೆ ಮಾಡಿವ್ನಿ ಗಣೇಶ. ಭಕ್ತಿಯಿಂದ ಬೇಡ್ಕೊಂಡಿವ್ನಿ. ಅವ್ವನು ನಿನ್ನ ಪೂಜೆ ಮಾಡೋಳೆ. ಆದ್ರೆ ಈ ವರ್ಷ ಇಲ್ಲಿ ನಿನ್ನೆ ನಂಬೇನೆ ನನ್ನ ಕಷ್ಟಗಳನ್ನ ನಿನ್ ಮುಂದೆ ಇಟ್ಟಿವ್ನಿ ಗಣಪ. ನೀನೇ ಕಾಪಾಡಬೇಕು. ಕಮಲಿಯವ್ರೆ, ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಗಣಪ. ಧೈರ್ಯ ತಗೊಳ್ಳಿ ಕಮಲಿಯವ್ರೆ.